ನಮಸ್ಕಾರ ರೈತ ಬಾಂಧುಗಳೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ನಿಮ್ಮ ಮೆಣಸಿನಕಾಯಿ, ಹತ್ತಿ, ಟೊಮೊಟೊ ಮತ್ತು ಈರುಳ್ಳಿ ಬೆಳೆಗಳಲ್ಲಿ ಗಿಡಗಳು ಬಾಡಿ ಹೋಗುತ್ತವೆ. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಾಗ ಬರುವ ಈ ಬಾಡುವಿಕೆ, ವಿಲ್ಟ್ ಅಥವಾ ಬೇರು ಕೊಳೆಗೆ ಸಮಸ್ಯೆ ಸಾಮಾನ್ಯ. ಇದು ರೈತರಿಗೆ ಆಗುವ ದೊಡ್ಡ ನಷ್ಟವಾಗಿದೆ. ಈ ಸಮಸ್ಯೆಗೆ ಉತ್ತಮ ಪರಿಹಾರ ಕ್ರಮಗಳನ್ನು ಮತ್ತು ಯಾವ ಫಂಗಿಸೈಡ್ಗಳನ್ನು ಬಳಸಬೇಕು ಎಂಬುದು ನೋಡೋಣ. ಮಿಸ್ ಮಾಡದೆ ಈ ವಿಡಿಯೋ ಪೂರ್ತಿವರೆಗೆ ನೋಡಿ. ನಿಮ್ಮ ಹೊಲದಲ್ಲಿ ತೇವಾಂಶ ಹೆಚ್ಚಾದಾಗ ಬೇರುಗಳಿಗೆ ಆಮ್ಲಜನಕ ಸಿಗುವುದಿಲ್ಲ. ಇದರಿಂದ ಬೇರುಗಳು ಕೊಳೆಯುತ್ತವೆ. ಹೆಚ್ಚಿದ ತೇವಾಂಶವು ಫೈಟೋಪ್ತರಮ್, ಫಿಸೋರಿಯಂ, ಪೈಥಿಯಂ ಫಂಗಿಸೈಡ್ ಬೆಳವಣಿಗೆಗೆ ಹೇಳಿ ಮಾಡಿಸಿದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇವು ಬೇರು ಮತ್ತು ಕಾಂಡದ ಬುಡದ ಭಾಗವನ್ನು ನಾಶ ಮಾಡಿ ನೀರು ಮತ್ತು ಪೋಷಕಾಂಶದ ಸಾಗಾಣಿಕೆಯನ್ನು ತಡೆಯುತ್ತದೆ. ಇದರಿಂದ ಗಿಡ ಇದ್ದಕ್ಕಿದ್ದಂತೆ ಬಾಡಿ ಸಾಯುತ್ತದೆ. ಬಾಡುವಿಕೆ ನಿಯಂತ್ರಣಕ್ಕೆ ಗಿಡದ ಬುಡಕ್ಕೆ ಔಷಧಿ ಚಲ್ಲುವುದು ಅಂದರೆ ಸಾಯಿಲ್ ಡ್ರಿಂಚಿಂಗ್ ಅತ್ಯಂತ ಉತ್ತಮ ವಿಧಾನ. ಸಿಂಪಡಿಸುವುದರಿಂದ ಸಂಪೂರ್ಣ ನಿಯಂತ್ರಣ ಸಿಗುವುದಿಲ್ಲ. ಈಗ ನಾನು ಟೆಕ್ನಿಕಲ್ ಫಾರ್ಮುಲಾ ಹೇಳ್ತೀನಿ. ಇದು ಯಾವ ಕಂಪನಿಯಲ್ಲಿ ಇದ್ದರೂ ತಗೊಂಡು ಉಪಯೋಗಿಸಿ ಉತ್ತಮ ಫಲಿತಾಂಶ ನೀವೇ ನೋಡುತ್ತೀರಿ. ಮೊದಲ ಆಯ್ಕೆ ಬಂದು ಸಮಸ್ಯೆ ಪ್ರಾರಂಭವಾದಾಗ ಮೆಟಲಾಕ್ಸೈಡ್ 8% ಮತ್ತು ಮ್ಯಾಂಕೋಜಿಬ್ 64% WP ಇರುವುದನ್ನು 2 ರಿಂದ 3 ಗ್ರಾಂ ನಷ್ಟು ಲೀಟರಿಗೆ ಮಿಶ್ರಣ ಮಾಡಿ ಬುಡದ ಅಂಚದಲ್ಲಿ ಡ್ರಿಂಚಿಂಗ್ ಮಾಡಿ. ಮತ್ತು ಎರಡನೇ ಆಯ್ಕೆ ತೀವ್ರ ಸಮಸ್ಯೆ ಇದ್ದಾಗ ಪ್ರೋಪಮೋಕಾಬ್ ಮತ್ತು ಹೈಡ್ರೋಕ್ಲೋರೈಡ್ ಅನ್ನು ಪ್ರತಿ ಲೀಟರ್ ನೀರಿಗೆ 2.5 mg-ನಿಂದ 3 ml ನಷ್ಟು ಬಳಸಿ ಅದೇ ಡ್ರಿಂಚಿಂಗ್ ಮಾಡಿ. ತಡೆಗಟ್ಟಲು ಮತ್ತು ಕಡಿಮೆ ಸಮಸ್ಯೆ ಇದ್ದಾಗ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಮಿಶ್ರಣ ಮಾಡಿ ಡ್ರಿಂಚಿಂಗ್ ಮಾಡಿ. ಮತ್ತು ನಾಲ್ಕನೇದಾಗಿ ಕಾರ್ಬೋಡಿಸಮ್ 50% WP-ನಲ್ಲಿರುವುದನ್ನು 1 ರಿಂದ 1.5 ಗ್ರಾಂನಷ್ಟು ಮಿಶ್ರಣ ಮಾಡಿ ಡ್ರಿಂಚಿಂಗ್ ಮಾಡಿ. ಹೀಗೆ ಮಾಡುವುದರಿಂದ ಗಿಡಗಳು ಬೇಗನೆ ರಿಕವರಿಗೊಳ್ಳುತ್ತವೆ. ಮೇಲೆ ಹೇಳಿರುವ ಎಲ್ಲ ಫಂಗಿಸೈಡ್ಗಳಲ್ಲಿ ಯಾವುದಾದರೂ ಒಂದನ್ನು ನೀರಿನಲ್ಲಿ ಸರಿಯಾಗಿ ಕರಗಿಸಿ ಪ್ರತಿ ಗಿಡಕ್ಕೆ 50 ರಿಂದ 100 ml ನಷ್ಟು ಔಷಧಿಯನ್ನು ಡ್ರಿಂಚಿಂಗ್ ಮಾಡಿ. ಒಂದು ವೇಳೆ ಬಾಡುವಿಕೆ ಬ್ಯಾಕ್ಟೀರಿಯಾದಿಂದ ಬಂದಿದ್ದರೆ, ಉದಾಹರಣೆಗೆ ಮೆಣಸಿನಕಾಯಿಯಲ್ಲಿ ಕೆಲವು ಫಂಗಿಸೈಡ್ ಕೆಲಸ ಮಾಡುವುದಿಲ್ಲ, ಆಗ ನೀವು ಫಂಗಿಸೈಡ್ ಜೊತೆಗೆ ಆಂಟಿಬಯೋಟಿಕ್ ಅನ್ನು ಸೇರಿಸಿ ಉಪಯೋಗಿಸಬೇಕು. ಉದಾಹರಣೆಗೆ ಸೆಪ್ಟೋಸೈಕ್ಲಿನ್ ಮತ್ತು ಪ್ಲಾಂಟೋಮೈಸಿನ್. ಇವುಗಳನ್ನು 1 ರಿಂದ 2 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಫಂಗಿಸೈಡ್ ದ್ರಾವಣ ಜೊತೆಗೆ ಗಿಡದ ಬದಿಯಲ್ಲಿ ಡ್ರಿಂಚಿಂಗ್ ಮಾಡಿ. ಇನ್ನು ಉತ್ತಮ ರಿಸಲ್ಟ್ ನೋಡಬಹುದು. ಗಿಡಗಳ ಬುಡದಲ್ಲಿ ಒಂದು ಕ್ಷಣವೂ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ತಕ್ಷಣವೇ ಕಾಲುವೆ ತೆಗೆದು ನೀರನ್ನು ಹೊರಹಾಕಿ. ಜೈವಿಕ ನಿಯಂತ್ರಣ. ಮಣ್ಣು ಸ್ವಲ್ಪ ಒಣಗಿದ ತಕ್ಷಣ ಪ್ರತಿ ಗಿಡದ ಬುಡಕ್ಕೆ ಟ್ರೈಕೋಡರ್ಮಾ ವಿರಿಡಿ ಅಥವಾ ಸುಡೋಮೋನಾಸ್ ಅನ್ನು 5 ರಿಂದ 10 ಗ್ರಾಂನಷ್ಟು ಬೆರೆಸಿ ಉಪಯೋಗಿಸಿ. ಇನ್ನು ಮುಂದೆ ರೋಗ ಬಾರದಂತೆ ತಡೆಯಲು ಸಹಾಯ ಮಾಡುತ್ತದೆ. ತಕ್ಷಣ ನೀವು ಮಾಡಬೇಕಾದ ಕೆಲಸ ಬಾಡಿದ ಗಿಡಗಳನ್ನು ಬೇರು ಸಮೇತ ಕಿತ್ತು ಹಾಕಬೇಕು. ಇಲ್ಲದಿದ್ದರೆ ರೋಗ ಬಾರದ ಗಿಡಗಳಿಗೂ ಹರಡುತ್ತದೆ. ಮೇಲೆ ಹೇಳಿರುವ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಖಂಡಿತವಾಗಿಯೂ ಬಾಡುವಿಕೆ ಸಮಸ್ಯೆಯನ್ನು ನಿಯಂತ್ರಿಸಬಹುದು. ನಿಮಗೆ ಯಾವುದಾದರೂ ಅನುಮಾನಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.